ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ನೀವು ಇಲ್ಲಿವರೆಗೂ ಸಹ ನಮ್ಮ ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದ್ರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೀವು ತಮಿಳಲ್ಲಿ ನೋಡಿರುವಂತೆ ಮತ್ತು ಸ್ಕ್ರೀನ್ ಮೇಲೆ ನೋಡಿರುವಂತೆ KPTCL ಪವರ್ಮ್ಯಾನ್ ನೇಮಕಾತಿ 2024ರಲ್ಲಿ ಬೆಸ್ಕಾಂ ಪವರ್ಮ್ಯಾನ್ನ ಫೈನಲ್ ರಿಸಲ್ಟು ಇನ್ನೂ ತಡ ಆಗಲಿದೆ ಅಂತೇಳಿ ಹಾಕಿದ್ದೇನೆ. ಯಾಕೆ ತಡ ಆಗಲಿದೆ ಅಂತಂತಂದರೆ, ನಾನು ಇವತ್ತು ಎಷ್ಟಪ್ಪ ಅಂತಂದರೆ 4 ಗಂಟೆಗೆ ಸುಮಾರಿಗೆ ಬೆಸ್ಕಾಮ್ಗೆ ಕಾಲ್ ಮಾಡಿದ್ದೆ, ಬಟ್ ಅದರ ರೆಕಾರ್ಡನ್ನು ಮಾಡಿಲ್ಲ ಸ್ನೇಹಿತರೆ. ಓಕೆ, ಅವರು ಏನು ಹೇಳಿದರು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಆ 4 ಗಂಟೆ ಸುಮಾರಿಗೆ ಕಾಲ್ ಮಾಡಿದರೆ ಅವರು ಏನು ಹೇಳಿದಾರಪ್ಪ ಅಂತಂತಂದರೆ, ಈ ಒಂದು ನಿಮ್ಮ ಒಂದು ಬೆಸ್ಕಾಮ್ನ ರಿಸಲ್ಟ್ ಬಂದುಬಿಟ್ಟು ಈಗ ಪ್ರೊಸೆಸ್ಸಲ್ಲಿ ಇದೆ ಅಂತ ಹೇಳಿದರು. ಅಂತಂದರೆ ಈಗ ಅವರು ನಿಮ್ಮ ಒಂದು ಏನೋ PH ಕ್ಯಾಂಡಿಡೇಟ್ 19ನೇ ತಾರೀಕು ಮುಗೀತು. ಈಗ ಅವರು ನಿಮ್ಮ ಒಂದು ರಿಸಲ್ಟನ್ನು ಲೀಸ್ಟನ್ನು ರೆಡಿ ಮಾಡ್ತಾಯಿದ್ದಾರೆ. ಓಕೆ, ಯಾವ ಕೆಟಗರಿ ವೈಸು ಎಷ್ಟೆಷ್ಟು ವೇಕೆನ್ಸಿ ಇವೆ ಮತ್ತು ಯಾರ್ಯಾರು ಆಯ್ಕೆಯಾಗಿದ್ದಾರೆ 1:1 ರೇಷೋದಲ್ಲಿ ಅವರ ಒಂದು ಲೀಸ್ಟನ್ನು ನಾವು ಈಗ ಪ್ರೆಸೆಂಟು ರೆಡಿ ಮಾಡ್ತಾ ಇದ್ದೇವೆ ಅಂತಂದರೆ ಪ್ರೊಸೆಸ್ಸಲ್ಲಿ ಇದ್ದೇವೆ ಅಂತಂತಂದರೆ ಹೇಳಿದ್ದಾರೆ. ಓಕೆ, ಹಾಗಾಗಿ ಆ ಒಂದು ರಿಸಲ್ಟ್ ಯಾವಾಗ ಬರ್ಬೋದು, ಏನೋ ಜನವರಿಯಲ್ಲಿ ಬರ್ಬೋದಾ, ಜನವರಿ ಫಸ್ಟ್ ವೀಕಲ್ಲಿ ಬರ್ಬೋದಾ ಅಂತೇಳಿ ಕೇಳಿದೆ. ಬಟ್ ಅವರು ಹೇಳಿರುವಂತಹ ಪ್ರಕಾರ ಜನವರಿ ಮೊದಲ ವಾರದಲ್ಲಿ ನಿಮ್ಮ ಒಂದು ರಿಸಲ್ಟು ಇನ್ನೂ ಲೇಟಾಗಿ ಬರ್ಬೋದು ಅಂತೇಳಿ ಹೇಳಿರುವಂಥದ್ದು ಸ್ನೇಹಿತರೆ. ಅಂತಂದರೆ ಎಕ್ಸ್ಪೆಕ್ಟೆಡಾಗಿ ಯಾವಾಗ ಬರ್ಬೋದು ಎಂಬುದನ್ನು ನಾನು ಜನವರಿ ಮೊದಲ ವಾರದಲ್ಲಿ ಬರ್ಬೋದಾ ಅಂತ ಕೇಳಿದರೆ ಅವರು ಹೇಳಿರುವಂಥದ್ದು ಜನವರಿ ಮೊದಲ ವಾರದಲ್ಲಿ ಬರೋದಿಲ್ಲ, 2nd ಅಥವಾ 3rd ವೀಕಲ್ಲಿ ಆವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಆವಾಗ ರಿಸಲ್ಟ್ ಬರೋದು ಅಂತಂತಲ್ಲ, ಜನವರಿ 2 ಅಥವಾ 3ನೇ ವಾರದಲ್ಲಿ ರಿಸಲ್ಟ್ ಯಾವಾಗ ಬರ್ಬೋದು ಅಂತೇಳಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿವರೆಗೂ ಇನ್ನೂ ಸಹ ಪ್ರೊಸೆಸ್ಸು ನಡೀತದೆ ಸ್ನೇಹಿತರೆ. ಓಕೆ, ಸೆಲೆಕ್ಷನ್ ಲಿಸ್ಟನ್ನು ರೆಡಿ ಮಾಡೋದಕ್ಕೆ, ಯಾಕಂತಂದರೆ ಅವರು ಕೆಟಗರಿ ವೈಸು ಮತ್ತು ರಿಸರ್ವೇಷನ್ ವೈಸು ಇವೆಲ್ಲವನ್ನು ಪರಿಶೀಲಿಸಿ ಸರಿಸುಮಾರು, ಯಾಕಂತಂದರೆ ಈಗ ಚೆಸ್ಕಾಮ್ ಅಂತಲೇ 1 ತಿಂಗಳಿಂದ 2 ತಿಂಗಳು ತೊಗೊಂತು ಲಿಸ್ಟ್ ರೆಡಿ ಮಾಡೋದಕ್ಕೆ. ಅಲ್ಲಿ ಕೇವಲ 300 ವೇಕೆನ್ಸಿ ಇದ್ರೂ, ಬಟ್ ಇಲ್ಲಿ ಬೆಸ್ಕಾಮಲ್ಲಿ ಸರಿಸುಮಾರು 1000ಕ್ಕೂ ಹೆಚ್ಚು ಹುದ್ದೆಗಳಿವೆ. HK ಮತ್ತು NaN-HK ಎರಡು ಸೇರಿ 1000ಕ್ಕೂ ಹೆಚ್ಚು ಹುದ್ದೆಗಳಿವೆ. ಓನ್ಲಿ NaN-HKನೇ 910 ಎಷ್ಟೋ ಹುದ್ದೆಗಳು ಇರುವಂಥದ್ದು ಬೆಸ್ಕಾಮ್ದು. ಓಕೆ, ಅಷ್ಟು 1000 ಜನ ಅಭ್ಯರ್ಥಿಗಳ ಒಂದು ಲೀಸ್ಟನ್ನು ರೆಡಿ ಮಾಡಬೇಕು ಎಂಬ ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆಗ್ತದೆ. ಓಕೆ, ಹಾಗಾಗಿ ಎಕ್ಸ್ಪೆಕ್ಟೆಡಾಗಿ ಜನವರಿ 20ರ ನಂತರ ನಿಮಗೆ ಬರಬಹುದು. ಅದು ಸಹ 100% ಅಂತ ಹೇಳೋಕ್ಕಾಗಲ್ಲ, ಯಾಕಂತಂದರೆ ಅವರೇ ಹೇಳಿರುವಂಥದ್ದು ಜನವರಿ 3rd ಅಥವಾ 4th ವೀಕು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. 2nd ಅಥವಾ 3rd ವೀಕಲ್ಲಿ ಯಾವಾಗ ಬರ್ಬೋದಂತ. ಓಕೆ, ಅಲ್ಲಿವರೆಗೂ ವೇಟ್ ಮಾಡಬೇಕು. ಬಟ್ ಜನವರಿ ಮೊದಲನೇ ವಾರದಲ್ಲಿ 2ನೇ ವಾರದಲ್ಲಿ ನೀವು ನಿರೀಕ್ಷೆಯನ್ನು ಮಾಡಬೇಡಿ, ರಿಸಲ್ಟ್ ಬರೋದಿಲ್ಲ. ಆಫ್ಟರ್ 20 ಜನವರಿ 20ರ ನಂತರ ನೀವು ಈ ಒಂದು ರಿಸಲ್ಟನ್ನು ನೋಡ್ಬೋದು. ಯಾವುದು ಬೆಸ್ಕಾಮ್ದು. ಓಕೆ, 15ರಿಂದ ನಂತರ ಚಾನ್ಸಸ್ ಇದೆ ಬರುವುದಕ್ಕೆ, ಬಟ್ ಅದಕ್ಕಿಂತ ಮುಂಚಿತವಾಗಿ ಬರಲು ಸಾಧ್ಯವಿಲ್ಲ. ಯಾಕಂದರೆ ಮಧ್ಯ ಹಲವಾರು ರಜೆಗಳಿವೆ, ಸರ್ಕಾರಿ ರಜೆಗಳು, ಇವೆಲ್ಲವನ್ನು ಕನ್ಸಿಡರ್ ಮಾಡಿ ಅವ್ರಿಗೂ ಸಹ ರಿಸಲ್ಟ್ ರೆಡಿ ಮಾಡೋದಕ್ಕೆ. ಹಾಗಾಗಿ ಜನವರಿ 20 ಅಥವಾ 15ರ ನಂತರ ನಿಮ್ಮ ಒಂದು ರಿಸಲ್ಟು ಬರ್ತದೆ. ಓಕೆ, ನಾನು ಕರೆ ಮಾಡಿ ಕೇಳಿದಾಗ ಅವರು ಹೇಳಿರುವಂಥದ್ದು ಇಷ್ಟೇ, ಜನವರಿ 3rd ಅಥವಾ 4th ವೀಕ್ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ಬಟ್ ಅವಾಗ ರಿಸಲ್ಟ್ ಬರ್ತದೆ ಅಂತ ಹೇಳಿದ್ದಾರೆ. ಓಕೆ, ಲೇಟ್ ಆಗ್ತದೆ ನಿಮ್ಮ ಒಂದು ರಿಸಲ್ಟು. ಆಲ್ಮೋಸ್ಟ್ ಜನವರಿ ಎಂಡಿಗೆ ಬರುವಂಥ ಸಾಧ್ಯತೆ ಇದೆ, ಅಥವಾ ಫೆಬ್ರವರಿಗೂ ಸಹ ಹೋಗಬಹುದು, ಬಟ್ ಶೋರ್ ಅಲ್ಲ. ಹಾಗಾಗಿ ನಾವು ಜನವರಿ 15ರ ನಂತರ ಅಥವಾ 10ರ ನಂತರ ಮತ್ತೊಮ್ಮೆ ನಾನು ಕಾಲ್ ಮಾಡಿ ಆವಾಗ ಕನ್ಫರ್ಮ್ ಆಗಿ ಹೇಳಬಲ್ಲೆ. ಬಟ್ ಈಗ ಇರುವಂಥದ್ದು ಅವರೇ ಹೇಳಿರೋ ಪ್ರಕಾರ ಜನವರಿ 3rd ಅಥವಾ 4th ವೀಕು ನಿಮ್ಮ ರಿಸಲ್ಟು ಗೊತ್ತಾಗುತ್ತೆ ಯಾವಾಗ ಬರುತ್ತೆ ಅಂತ, ಬಟ್ ಆವಾಗ ಬರಲ್ಲ. ಓಕೆ, ಎಕ್ಸ್ಪೆಕ್ಟೆಡ್ ಡೇಟ್ ಆದರೆ ಜನವರಿ 20ರ ನಂತರ. ಓಕೆ, ಈಗ ನಾವು ಇವತ್ತು ಸಾಯಂಕಾಲ ಲೈವ್ ಮಾಡೋಣ ಅಂತ ಬೇಡವಾ ಎಂಬುದನ್ನು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.